ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2018ರಲ್ಲಿ ಬಿಡುಗಡೆಯಾಗಿದ್ದ ಗ್ರೆಟಾ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಫ್ರಾನ್ಸಿಸ್ ಒಂದು ದಿನ ರಾತ್ರಿ ಟ್ರೈನ್ ನಲ್ಲಿ ಜರ್ನಿ ಮಾಡ್ತಿದ್ದಾಗ ಆಕೆಗೆ ಒಂದು ಬ್ಯಾಗ್ ಸಿಗುತ್ತೆ. ಪಾಪ ಯಾರೋ ಈ ಬ್ಯಾಗ್ ಅನ್ನ ಕಳೆದುಕೊಂಡಿದ್ದಾರೆ. ಬ್ಯಾಗ್ ನ ಒಳಗಡೆ ಇಂಪಾರ್ಟೆಂಟ್ ವಸ್ತುಗಳು ಕೂಡ ಇರಬಹುದು. ಹೇಗಾದ್ರೂ ಮಾಡಿ ಈ ಬ್ಯಾಗ್ ಯಾರ್ದು ಅಂತ ಪತ್ತೆ ಮಾಡಿ ಇದನ್ನ ಅವ್ರಿಗೆ ತಲುಪಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಯಾವಾಗ ಫ್ರಾನ್ಸಿಸ್ ಆ ಬ್ಯಾಗ್ ಅನ್ನ ರಿಟರ್ನ್ ಮಾಡಬೇಕು ಅಂತ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತಾಳೋ, ಅಲ್ಲಿಂದ ಮುಂದೆ ಆಕೆ ಜೀವನದಲ್ಲಿ ಆಕೆ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಶಾಕಿಂಗ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಫ್ರಾನ್ಸಿಸ್ಗೆ ಟ್ರೈನ್ ನಲ್ಲಿ ಸಿಕ್ಕ ಆ ಬ್ಯಾಗ್ ಯಾರದ್ದು? ಫ್ರಾನ್ಸಿಸ್ಗೆ ಆ ಬ್ಯಾಗ್ ಸಿಕ್ಕ ನಂತರ ಆಕೆ ಜೀವನದಲ್ಲಿ ನಡೆದ ವಿಚಿತ್ರ ಘಟನೆಗಳಾದ್ರೂ ಏನೋ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ನಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ಫ್ರಾನ್ಸಿಸ್ ಲನ್ನ ನೋಡ್ತೀವಿ. ಪೋಸ್ಟ್ ಗ್ರಾಜುಯೇಷನ್ ಓದ್ತಿದ್ದ ಫ್ರಾನ್ಸಿಸ್ ತನ್ನ ಕಾಲೇಜ್ ಮುಗಿದ ನಂತರ ನೈಟ್ ಶಿಫ್ಟ್ ಗಳಲ್ಲಿ ಕೆಲಸ ಮಾಡಿಕೊಂಡು ತನ್ನ ಎಜುಕೇಶನ್ ಎಕ್ಸ್ಪೆನ್ಸಸ್ ಗಳನ್ನ ಮ್ಯಾನೇಜ್ ಮಾಡ್ತಿರ್ತಾಳೆ. ಸ್ನೇಹಿತರೆ, ಆಕ್ಚುಲಿ ಈ ಫ್ರಾನ್ಸಿಸ್ ನ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಫ್ರಾನ್ಸಿಸ್ ಲ ತಾಯಿ ಇತ್ತೀಚೆಗೆ ತಾನೆ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾಳೆ. ಆದ್ರೆ ಫ್ರಾನ್ಸಿಸ್ ನ ತಂದೆ ಮಾತ್ರ ಏನು ಕೂಡ ಆಗಿಲ್ಲ ಅನ್ನೋ ಹಾಗೆ ಬಿಸ್ನೆಸ್ ನಲ್ಲಿ ಬ್ಯುಸಿಯಾಗಿರ್ತಾನೆ. ಮೊದಲಿನಿಂದಲೂ ಕೂಡ ಫ್ರಾನ್ಸಿಸ್ ಹಾಗೂ ಆಕೆಯ ತಂದೆಯ ನಡುವೆ ಪ್ರೀತಿ ಇರೋದೇ ಇಲ್ಲ. ತನ್ನ ತಾಯಿ ತೀರಿಕೊಂಡ ಮೇಲಂತೂ ಫ್ರಾನ್ಸಿಸ್ ತನ್ನ ತಂದೆ ಜೊತೆ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದು ತನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಎರಿಕಾ ಜೊತೆ ವಾಸ ಮಾಡ್ತಿರ್ತಾಳೆ. ಆ ದಿನ ರಾತ್ರಿ ಫ್ರಾನ್ಸಿಸ್ ತನ್ನ ಕೆಲಸ ಮುಗಿಸ್ಕೊಂಡು ಟ್ರೈನ್ ನಲ್ಲಿ ಮನೆಗೆ ವಾಪಸ್ ಹೋಗ್ತಿದ್ದಾಗ ಯಾರು ಇಲ್ಲದ ಒಂದು ಸೀಟ್ ನಲ್ಲಿ ಬ್ಯಾಗ್ ಕಾಣಿಸುತ್ತೆ. ಬಹುಶಃ ಯಾರೋ ಬ್ಯಾಗ್ ಅನ್ನ ಮರೆತು ಹೋಗಿರ್ಬೋದು ಅಂದುಕೊಂಡು ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿ ಲಾಸ್ಟ್ ಅಂಡ್ ಫೌಂಡ್ ಡಿಪಾರ್ಟ್ಮೆಂಟ್ ಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ರಾತ್ರಿಯಾಗಿದ್ದ ಕಾರಣ ಕೌಂಟರ್ ನಲ್ಲಿ ಯಾರು ಕೂಡ ಇರೋದಿಲ್ಲ. ಬೇರೆ ದಾರಿ ಇಲ್ಲದೆ ಫ್ರಾನ್ಸಿಸ್ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಮನೆಗೆ ಬರ್ತಾಳೆ. ಇದನ್ನ ನೋಡಿದ ಎರಿಕಾ, ಯಾರ್ದೋ ಬ್ಯಾಗ್ ಅನ್ನ ಮನೆಗೆ ಯಾಕೆ ತೆಗೆದುಕೊಂಡು ಬಂದಿದ್ಯಾ? ಒಂದ್ ವೇಳೆ ಅದರ ಒಳಗಡೆ ಡೇಂಜರಸ್ ವಸ್ತುಗಳೇನಾದ್ರೂ ಇದ್ರೆ ಏನ್ ಮಾಡ್ತೀಯ ಅಂತ ಆ ಬ್ಯಾಗ್ ಅನ್ನ ಓಪನ್ ಮಾಡ್ತಾಳೆ. ಆಗ ಅದರ ಒಳಗಡೆ ಒಂದಷ್ಟು ದುಡ್ಡು, ಟ್ಯಾಬ್ಲೆಟ್ಸ್ ಹಾಗೂ ಒಂದು ಐಡಿ ಕಾರ್ಡ್ ಕೂಡ ಇರುತ್ತೆ. ಐಡಿ ಕಾರ್ಡ್ ಅನ್ನ ತೆಗೆದುಕೊಂಡು ನೋಡಿದಾಗ ಗೊತ್ತಾಗುತ್ತೆ ಆ ಬ್ಯಾಗ್ ಗ್ರೆಟಾ ಎಂಬ ಮಹಿಳೆಯದ್ದು ಅಂತ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮರುದಿನ ಬೆಳಿಗ್ಗೆ ಫ್ರಾನ್ಸಿಸ್ ಐಡಿ ಕಾರ್ಡ್ ನಲ್ಲಿದ್ದ ಅಡ್ರೆಸ್ ಗೆ ಬ್ಯಾಗ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಮನೆಯ ಬಾಗಿಲನ್ನ ನಾಕ್ ಮಾಡ್ತಿದ್ದ ಹಾಗೆ ಗ್ರೆಟಾ ಎಂಬ ಆ ಮಹಿಳೆನೇ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ. ಕಳೆದೆ ಹೋಯ್ತು ಅಂದುಕೊಂಡಿದ್ದ ತನ್ನ ಬ್ಯಾಗ್ ವಾಪಸ್ ಸಿಕ್ಕಿದ್ದಕ್ಕೆ ಗ್ರೆಟಾಗೆ ತುಂಬಾನೇ ಖುಷಿಯಾಗುತ್ತೆ. ಅಷ್ಟು ದೂರದಿಂದ ಈ ಬ್ಯಾಗ್ ಅನ್ನ ಕೊಡೋದಕ್ಕೆ ಅಂತ ಬಂದಿದ್ದ ಫ್ರಾನ್ಸಿಸ್ ಲನ್ನ ಒಳಗಡೆ ಕರೆದುಕೊಂಡು ಹೋಗಿ ಕಾಫಿ ಆಫರ್ ಮಾಡ್ತಾಳೆ. ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡ್ತಿದ್ದಾಗ ಗ್ರೆಟಾಳ ಮನೆ ಒಳಗಡೆಯಿಂದ ಜೋರಾಗಿ ಶಬ್ದ ಬರುತ್ತೆ. ಅದಕ್ಕೆ ಗ್ರೆಟಾ, ಪಕ್ಕದ ಮನೆಯವರು ನೆನ್ನೆಯಿಂದ ರಿನೋವೇಷನ್ ವರ್ಕ್ ಅನ್ನ ಮಾಡ್ತಿದ್ದಾರೆ, ಅದರಿಂದಾಗಿನೇ ಇಷ್ಟೊಂದು ಜೋರಾಗಿ ಶಬ್ದ ಬರ್ತಿದೆ. ಫ್ರಾನ್ಸಿಸ್ ಗ್ರೆಟಾಳ ಬಗ್ಗೆ ವಿಚಾರಿಸಿದಾಗ ನಮ್ಗೆ ಗೊತ್ತಾಗೋದೇನಂದ್ರೆ, ಗ್ರೆಟಾ ಇತ್ತೀಚೆಗೆ ತಾನೆ ತನ್ನ ಗಂಡನನ್ನ ಕಳೆದುಕೊಂಡಿರ್ತಾಳೆ. ಹಾಗೂ ಗ್ರೆಟಾಗೆ ಇದ್ದ ಒಬ್ಬಳೆ ಮಗಳು ನಿಕೋಲಾ ಮ್ಯೂಸಿಕ್ ಕಲಿಯೋದಕ್ಕೆ ಅಂತ ಫ್ರಾನ್ಸ್ಗೆ ಹೋಗಿರ್ತಾಳೆ. ಜೊತೆಗೆ ಈ ಗ್ರೆಟಾ ಕೂಡ ಒಬ್ಳು ಮ್ಯೂಸಿಕ್ ಟೀಚರ್ ಆಗಿದ್ದು ಅದನ್ನೇ ತನ್ನ ಪ್ರೊಫೆಷನ್ ಆಗಿ ಮಾಡಿಕೊಂಡಿರ್ತಾಳೆ. ಅಷ್ಟು ದೊಡ್ಡ ಮನೆಯಲ್ಲಿ ಗ್ರೆಟಾಳನ್ನ ಬಿಟ್ರೆ ಈಗ ಆಕೆ ಜೊತೆ ಯಾರು ಕೂಡ ಇರುವುದಿಲ್ಲ. ಗ್ರೆಟಾಳ ಬಿಹೇವಿಯರ್ ಹಾಗೂ ಆಕೆ ಮಾತುಗಳನ್ನ ನೋಡಿದ ಫ್ರಾನ್ಸಿಸ್ಗೆ ತನ್ನ ತಾಯಿಯ ನೆನಪಾಗುತ್ತೆ. ಅಲ್ಲಿಂದ ಹೊರಡುವಾಗ ಫ್ರಾನ್ಸಿಸ್ ಗ್ರೆಟಾಗೆ ತನ್ನ ನಂಬರ್ ಅನ್ನ ಕೊಟ್ಟು ಏನಾದ್ರೂ ಇದ್ರೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಗ್ರೆಟಾ ಕಡೆಯಿಂದ ಫ್ರಾನ್ಸಿಸ್ಗೆ ಒಂದು ಕಾಲ್ ಬರುತ್ತೆ. ಫ್ರಾನ್ಸಿಸ್, ನಾನೊಂದು ನಾಯಿಯನ್ನ ಅಡಾಪ್ಟ್ ಮಾಡಿಕೊಳ್ಬೇಕು ಅಂತ ಅಂದುಕೊಂಡಿದ್ದೀನಿ, ನೀನು ಫ್ರೀ ಇದ್ರೆ ನನ್ನ ಜೊತೆ ಬರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಹೇಗಿದ್ರು ಫ್ರೀ ಇದ್ದ ಫ್ರಾನ್ಸಿಸ್ ಸರಿ ಬರ್ತೀನಿ ಅಂತ ಹೇಳ್ತಾಳೆ. ನಂತರ ಇಬ್ಬರು ಒಂದು ಡಾಗ್ ಶೆಲ್ಟರ್ ಗೆ ಹೋಗಿ ಗ್ರೆಟಾ ಒಂದು ನಾಯಿಯನ್ನ ಅಡಾಪ್ಟ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರ್ತಾಳೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಮಾತನಾಡ್ತಾ ಮೀಟ್ ಮಾಡ್ತಾ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಫ್ರಾನ್ಸಿಸ್ ಗ್ರೆಟಾಳಲ್ಲಿ ತನ್ನ ತಾಯಿಯನ್ನ ನೋಡ್ತಿರ್ತಾಳೆ. ನನ್ನ ತಾಯಿ ಬದುಕಿದ್ರೆ ಆಕೆಗೂ ಕೂಡ ಇಷ್ಟೇ ವಯಸ್ಸಾಗಿರ್ತಿತ್ತು ಅಲ್ವಾ, ಆಕೆ ಜೊತೆ ನಾನು ಹೀಗೇನೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ನೇನೋ ಅಂತ ಎಮೋಷನಲ್ ಆಗಿ ಅಂದುಕೊಳ್ತಿರ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ಎರಿಕಾ ಒಂದು ನೈಟ್ ಪಾರ್ಟಿಗೆ ಹೋಗೋಣ ಅಂತ ಫ್ರಾನ್ಸಿಸ್ ಲನ್ನ ಇನ್ವೈಟ್ ಮಾಡ್ತಾಳೆ. ಅದಕ್ಕೆ ಫ್ರಾನ್ಸಿಸ್, ಇಲ್ಲ ನಾನು ಬರೋದಕ್ಕೆ ಆಗೋದಿಲ್ಲ, ಇವತ್ತು ರಾತ್ರಿ ಗ್ರೆಟಾ ಜೊತೆ ಒಂದು ಡಿನ್ನರ್ ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ನೋಡಿದ ಎರಿಕಾಗೆ ಆಶ್ಚರ್ಯ ಅನ್ಸುತ್ತೆ. ಫ್ರಾನ್ಸಿಸ್, ಅಷ್ಟಕ್ಕೂ ಆ ಗ್ರೆಟಾ ಯಾರು ಅಂತಾನೆ ನಿನ್ಗೆ ಗೊತ್ತಿಲ್ಲ, ಇತ್ತೀಚೆಗೆ ತಾನೆ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ಯಾ, ಆದ್ರೆ ಆಕೆ ಜೊತೆ ಇಷ್ಟೆಲ್ಲ ಓಡಾಡೋದು ಸೇಫ್ ಅಲ್ಲ ಅನ್ಸುತ್ತೆ ಅಂತ ಹೇಳ್ತಾಳೆ. ಆದ್ರೆ ಫ್ರಾನ್ಸಿಸ್ ಮಾತ್ರ ಎರಿಕಾಳ ಮಾತುಗಳನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮರುದಿನ ರಾತ್ರಿ ಇಬ್ಬರು ಸೇರಿ ಡಿನ್ನರ್ ರೆಡಿ ಮಾಡ್ತಿದ್ದಾಗ ಕ್ಯಾಂಡಲ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಫ್ರಾನ್ಸಿಸ್ ಒಂದು ಕಬೋರ್ಡ್ ಅನ್ನ ಓಪನ್ ಮಾಡ್ತಾಳೆ. ಆಗ ಶಾಕಿಂಗ್ಲಿ ಫ್ರಾನ್ಸಿಸ್ಗೆ ಟ್ರೈನ್ ನಲ್ಲಿ ಬ್ಯಾಗ್ ಸಿಕ್ಕಿತ್ತಲ್ವಾ, ಅದೇ ರೀತಿಯ ಸುಮಾರು 15ರಿಂದ 20 ಬ್ಯಾಗ್ ಗಳು ಅಲ್ಲಿರುತ್ತವೆ. ಒಂದೇ ರೀತಿಯ ಅಷ್ಟೊಂದು ಬ್ಯಾಗ್ ಗಳನ್ನ ನೋಡಿದ ಫ್ರಾನ್ಸಿಸ್ಗೆ ಶಾಕ್ ಆಗುತ್ತೆ. ಬ್ಯಾಗ್ ಗಳ ಒಳಗಡೆ ಏನಿರಬಹುದು ಅಂತ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಎಲ್ಲ ಬ್ಯಾಗ್ ಗಳಲ್ಲೂ ಕೂಡ
ಕೂಡ ಟ್ಯಾಬ್ಲೆಟ್ಸ್, ದುಡ್ಡು ಹಾಗೂ ಗ್ರೆಟಾಳ ಐಡಿ ಕಾರ್ಡ್ಸ್ ಗಳು ಇರುತ್ತವೆ. ಹಾಗೂ ಒಂದೊಂದು ಬ್ಯಾಗ್ ನ ಮೇಲೂ ಕೂಡ ಒಂದೊಂದು ಸ್ಟಿಕ್ಕಿ ನೋಟ್ ಗಳಲ್ಲಿ ಹುಡುಗಿಯರ ಹೆಸರುಗಳನ್ನ ಹಾಗೂ ನಂಬರ್ ಗಳನ್ನ ಬರೆದಿರುತ್ತೆ. ಫ್ರಾನ್ಸಿಸ್ ನೋಡಿದ ಒಂದು ಬ್ಯಾಗ್ ನಲ್ಲಿ ಸಮಂತಾ ಎಂಬ ಒಂದು ಹೆಸರಿನ ಜೊತೆಗೆ ಆಕೆ ಮೊಬೈಲ್ ನಂಬರ್ ಅನ್ನ ಕೂಡ ಬರೆದಿರುತ್ತೆ. ಪಕ್ಕದಲ್ಲಿ ಇದ್ದ ಮತ್ತೊಂದು ಬ್ಯಾಗ್ ಅನ್ನ ನೋಡಿದಾಗ ಶಾಕಿಂಗ್ಲಿ ಈ ಫ್ರಾನ್ಸಿಸ್ ನ ಹೆಸರು ಹಾಗೂ ಈಕೆಯ ನಂಬರ್ ಕೂಡ ಬರೆದಿರುತ್ತೆ. ಅದನ್ನೆಲ್ಲ ನೋಡಿದ ಫ್ರಾನ್ಸಿಸ್ಗೆ ಖಂಡಿತ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ ಅರ್ಥ ಆಗುತ್ತೆ. ಗ್ರೆಟಾಗೆ ಅನುಮಾನ ಬಾರದ ಹಾಗೆ ಮ್ಯಾನೇಜ್ ಮಾಡಿ ತಕ್ಷಣವೇ ಅಲ್ಲಿಂದ ಹೊರಟು ಬಿಡ್ತಾಳೆ. ಮನೆಗೆ ಬಂದ ನಂತರ ತನ್ನ ಫ್ರೆಂಡ್ಗೆ ಎರಿಕಾ, ನೀನವತ್ತು ಹೇಳಿದ್ದು ನಿಜಾನೇ. ಗ್ರೆಟಾಳ ಮನೆಯಲ್ಲಿ ನನಗೆ ಅವತ್ತು ಟ್ರೈನ್ ನಲ್ಲಿ ಸಿಕ್ಕಿತ್ತಲ್ವಾ, ಅದೇ ರೀತಿಯ ಸುಮಾರು 15ರಿಂದ 20 ಬ್ಯಾಗ್ ಗಳು ಇದ್ವು. ಎಲ್ಲ ಬ್ಯಾಗ್ ಗಳ ಹಿಂದೆ ಕೂಡ ಆ ಬ್ಯಾಗ್ ಅನ್ನ ಯಾರು ತಂದು ಕೊಟ್ಟಿರ್ತಾರೋ ಆ ಹುಡುಗಿಯ ಹೆಸರು ಹಾಗೂ ಮೊಬೈಲ್ ನಂಬರ್ ಬರೆದಿತ್ತು. ನನ್ನ ಪ್ರಕಾರ ಗ್ರೆಟಾನೆ ಬೇಕಂತ ತನ್ನ ಬ್ಯಾಗ್ ಗಳನ್ನ ಬೇರೆ ಬೇರೆ ಜಾಗಗಳಲ್ಲೇ ಬಿಟ್ಟು ಬರ್ತಿದ್ದಾಳೆ. ಇದನ್ನ ಕೇಳಿದ ಎರಿಕಾಗೂ ಕೂಡ ಶಾಕ್ ಆಗುತ್ತೆ. ಸರಿ, ಇನ್ಮೇಲಾದ್ರೂ ಆ ಗ್ರೆಟಾ ಜೊತೆ ಮಾತನಾಡೋದು, ಮೀಟ್ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿಬಿಡು ಅಂತ ಹೇಳ್ತಾಳೆ. ಇಲ್ಲಿಗೆ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಗ್ರೆಟಾ ಫ್ರಾನ್ಸಿಸ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಫ್ರಾನ್ಸಿಸ್ ಆಕೆ ಕಾಲ್ ಗಳನ್ನ ಹಾಗೂ ಮೆಸೇಜ್ ಗಳನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಹಲವು ದಿನಗಳು ಕಳೆದ್ರೂ ಕೂಡ ಫ್ರಾನ್ಸಿಸ್ ತನ್ನ ಕಾಲ್ ಅನ್ನ ಪಿಕ್ ಮಾಡದೆ ಮೆಸೇಜ್ ಗಳನ್ನ ಇಗ್ನೋರ್ ಮಾಡಿದ ಗ್ರೆಟಾ ಆಕೆ ಕೆಲಸ ಮಾಡ್ತಿದ್ದ ರೆಸ್ಟೋರೆಂಟ್ ಗೆನೆ ಬಂದು ಬಿಡ್ತಾಳೆ. ಫ್ರಾನ್ಸಿಸ್ ಇದ್ದಕ್ಕಿದ್ದ ಹಾಗೆ ಏನಾಯ್ತು, ಯಾಕೆ ನನ್ನ ಕಾಲ್ ಹಾಗೂ ಮೆಸೇಜ್ ಗಳಿಗೆ ಆನ್ಸರ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಕೋಪಗೊಂಡ ಫ್ರಾನ್ಸಿಸ್, ನಿನ್ನ ಮನೆಯಲ್ಲಿ ನಾನು ತಂದು ಕೊಟ್ಟಿದ್ದ ಅದೇ ರೀತಿಯ 15ರಿಂದ 20 ಬ್ಯಾಗ್ ಗಳಿರೋದನ್ನ ನೋಡ್ದೆ. ನೀನೇನೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಿದೆ. ದಯವಿಟ್ಟು ಇನ್ಮೇಲೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ, ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ರೇಗಿ ಬಿಡ್ತಾಳೆ. ಇದರಿಂದ ಬೇಜಾರಾದ ಗ್ರೆಟಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಮರುದಿನ ಬೆಳಿಗ್ಗೆ ಫ್ರಾನ್ಸಿಸ್ಗೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಸೆಂಡ್ ಮಾಡಿರ್ತಾಳೆ. ಅದರಲ್ಲಿ ಮೊದಲಿಗೆ ಸಾರಿ ಕೇಳಿ ಫ್ರಾನ್ಸಿಸ್, ನನ್ನ ಮಗಳು ಪ್ಯಾರಿಸ್ಗೆ ಹೋದಾಗಿನಿಂದ ನಾನು ಒಬ್ಬಳೆ ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀನಿ. ನನ್ಗೀಗ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಯಾರು ಇಲ್ಲ. ನನ್ನ ಒಂಟಿತನವನ್ನ ದೂರ ಮಾಡಿಕೊಳ್ಳೋದಕ್ಕೆ ಅಂತಾನೆ ನಾನೇ ಬೇಕಂತ ಈ ರೀತಿ ಬ್ಯಾಗ್ ಗಳನ್ನ ಬಿಟ್ಟು ಬರ್ತೀನಿ. ಆ ಬ್ಯಾಗ್ ಅನ್ನ ವಾಪಸ್ ಕೊಡೋದಕ್ಕೆ ಅಂತ ಬರುವ ಜನರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ತೀನಿ. ದಯವಿಟ್ಟು ಇನ್ ಮುಂದಾದ್ರೂ ನನ್ನ ಜೊತೆ ಮಾತಾಡುವಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಆದ್ರೆ ಫ್ರಾನ್ಸಿಸ್ ಈ ವಾಯ್ಸ್ ಮೆಸೇಜ್ ಅನ್ನ ಕೂಡ ಇಗ್ನೋರ್ ಮಾಡಿಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಸಾಯಂಕಾಲ ಫ್ರಾನ್ಸಿಸ್ ಕೆಲಸ ಮಾಡ್ತಿದ್ದ ಆ ರೆಸ್ಟೋರೆಂಟ್ ಬಳಿ ಮತ್ತೆ ಗ್ರೆಟಾ ಬರ್ತಾಳೆ. ಆಕೆಗೆ ಎಷ್ಟೇ ಅಲ್ಲಿಂದ ಹೊರಟು ಹೋಗುವಂತ ಹೇಳಿದ್ರು ಕೂಡ ಆಕೆ ಕೇಳದೆ ಅಲ್ಲೇ ನಿಂತಿದ್ದ ಕಾರಣ ಫ್ರಾನ್ಸಿಸ್ ಪೊಲೀಸರಿಗೆ ಕಾಲ್ ಮಾಡಿಬಿಡ್ತಾಳೆ. ಆದ್ರೆ ಪೊಲೀಸರು ಅಷ್ಟಕ್ಕೂ ಆ ಗ್ರೆಟಾ ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಂತಿದ್ದಾಳೆ. ಆಕೆಗೆ ಅಲ್ಲಿ ನಿಲ್ಬೇಡ ಅಂತ ಹೇಳೋದಕ್ಕೆ ನಮಗೂ ಕೂಡ ರೈಟ್ಸ್ ಇಲ್ಲ. ಒಂದು ವೇಳೆ ಆಕೆಯಿಂದ ನಿಮ್ಗೇನಾದ್ರೂ ತೊಂದರೆ ಆದ್ರೆ ಮಾತ್ರ ನಾವು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಫ್ರಾನ್ಸಿಸ್ಗೆ ಅರ್ಥ ಆಗುತ್ತೆ, ಖಂಡಿತ ಗ್ರೆಟಾ ಏನೋ ಪ್ಲಾನ್ ಮಾಡಿದ್ದಾಳೆ ಅಂತ. ಆ ದಿನ ರಾತ್ರಿ ಫ್ರಾನ್ಸಿಸ್ ಇದನ್ನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಇಬ್ಬರು ಹೋಗಿ ಒಂದು ದಿನ ಒಂದು ನಾಯಿಯನ್ನ ಅಡಾಪ್ಟ್ ಮಾಡಿಕೊಂಡಿದ್ರಲ್ವಾ. ಆ ವಿಚಿತ್ರ ಮಹಿಳೆ ಗ್ರೆಟಾ ಆ ನಾಯಿಗೇನಾದ್ರೂ ಮಾಡಿರ್ಬೋದಾ ಅಂತ ಚೆಕ್ ಮಾಡೋದಕ್ಕೆ ಆಕೆಗೆ ಗೊತ್ತಾಗದ ಹಾಗೆ ಆಕೆ ಮನೆಯ ಬಳಿ ಹೋಗಿರ್ತಾಳೆ. ಆದ್ರೆ ಆ ನಾಯಿ ಸೇಫ್ ಆಗೇ ಇರುತ್ತೆ. ಅಷ್ಟರಲ್ಲೇ ಊಟ ಮಾಡಿ ವಾಕ್ ಮಾಡೋದಕ್ಕೆ ಅಂತ ಗ್ರೆಟಾ ಮನೆಯ ಹೊರಗಡೆ ಬಂದು ಬಿಡ್ತಾಳೆ. ತಕ್ಷಣವೇ ಫ್ರಾನ್ಸಿಸ್ ಆಕೆ ಕಣ್ಣಿಗೆ ಬೀಳ್ಬಾರ್ದು ಅಂತ ಅಲ್ಲೇ ಇದ್ದ ಡಸ್ಟ್ ಬಿನ್ ನ ಪಕ್ಕದಲ್ಲಿ ಬಚ್ಚಿಟ್ಟುಕೊಳ್ತಾಳೆ. ಆಕೆ ಅಲ್ಲಿಂದ ಹೋದ ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆ ಡಸ್ಟ್ ಬಿನ್ ನ ಒಳಗಡೆ ಒಂದಷ್ಟು ಲೆಟರ್ ಗಳು ಕಾಣಿಸುತ್ತವೆ. ಅದರಲ್ಲಿ ಒಂದು ಲೆಟರ್ ಅನ್ನ ಇಗ್ರೆಟಾ ತನ್ನ ಮಗಳು ನಿಕೋಲಾಗೆ ಬರೆದಿರ್ತಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಇಗ್ರೆಟಾ ತನ್ನ ಮಗಳು ಪ್ಯಾರಿಸ್ ನಲ್ಲಿ ಇದ್ದಾಳೆ ಅಂತ ಹೇಳಿದ್ಲಲ್ವಾ. ಆದ್ರೆ ಆ ಲೆಟರ್ ನಲ್ಲಿ ನಿಕೋಲಾಳ ಅಡ್ರೆಸ್ ಬ್ರುಕ್ಲಿನ್ ಆಗಿರುತ್ತೆ. ಅಷ್ಟಕ್ಕೂ ಅಗ್ರೆಟಾ ಯಾಕೆ ತನ್ನ ಮಗಳ ಬಗ್ಗೆ ತನ್ನ ಬಳಿ ಸುಳ್ಳು ಹೇಳಿದ್ಲು ಅಂತ ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಕೋಲಾ ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿದ್ಲು ಅಂತ ಚೆಕ್ ಮಾಡಿದಾಗ ಒಬ್ಬಳು ಅಲೆಕ್ಸ್ ಎಂಬ ಮಹಿಳೆ ಬಗ್ಗೆ ಗೊತ್ತಾಗುತ್ತೆ. ಆಕೆಯನ್ನ ಹುಡುಕಿಕೊಂಡು ಹೋದಾಗ ಗೊತ್ತಾಗುತ್ತೆ ಈ ಅಲೆಕ್ಸಾ ಒಬ್ಬಳು ಅಡಿಕ್ಷನ್ ಕೌನ್ಸಿಲರ್ ಅಂತ. ಸ್ನೇಹಿತರೆ, ಅಷ್ಟಕ್ಕೂ ನಿಕೋಲಾ ಈ ಅಲೆಕ್ಸಾ ಬಳಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿರ್ತಾಳೆ. ಫ್ರಾನ್ಸಿಸ್ ನಿಕೋಲಾಳ ಬಗ್ಗೆ ಕೇಳಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಲೆಕ್ಸಾ ಹೇಳೋದೇನಂದ್ರೆ ನಿಕೋಲಾ 4 ವರ್ಷಗಳ ಹಿಂದೆನೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲು. ಇದನ್ನ ಕೇಳಿದ ಫ್ರಾನ್ಸಿಸ್ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಏನೋ ನಿಕೋಲಾ ಸತ್ತು ಹೋಗಿದ್ದಾಳ. ಆದ್ರೆ ಗ್ರೆಟಾ ನೋಡಿದ್ರೆ ನನ್ನ ಮಗಳು ಪ್ಯಾರಿಸ್ ನಲ್ಲಿ ಇದ್ದಾಳೆ ಅಂತ ಆಕೆ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾಳಲ್ಲ ಅಂತ ಕೇಳ್ತಾಳೆ. ಆಗ ಅಲೆಕ್ಸಾ ಹೇಳ್ತಾಳೆ, ಗ್ರೆಟಾಗೂ ಕೂಡ ಮೆಂಟಲ್ ಪ್ರಾಬ್ಲಮ್ ಇದೆ. ನಿಕೋಲಾ ನನ್ನ ಬಳಿ ಟ್ರೀಟ್ಮೆಂಟ್ ಗೆ ಅಂತ ಬರ್ತಿದ್ದಾಗ ನನ್ನ ಬಳಿ ತನ್ನ ತಾಯಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿಕೊಳ್ತಿದ್ಲು. ನಿಕೋಲಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಕೆ ಏನಾದ್ರೂ ತಪ್ಪನ್ನ ಮಾಡಿದ್ರೆ ಗ್ರೆಟಾ ಆಕೆಯನ್ನ ಕರೆದುಕೊಂಡು ಹೋಗಿ ಒಂದು ಬಾಕ್ಸ್ ನಲ್ಲಿ ಮುಚ್ಚಿಡ್ತಿದ್ಲಂತೆ. ಇದು ಗ್ರೆಟಾ ತನ್ನ ಮಗಳು ನಿಕೋಲಾಗೆ ಕೊಡ್ತಿದ್ದ ಶಿಕ್ಷೆ. ಹೀಗೆ ದಿನಗಳು ಕಳೆದಂತೆ ನಿಕೋಲಾ ಈ ರೀತಿಯ ಪನಿಷ್ಮೆಂಟ್
ರೆಸ್ಟೋರೆಂಟ್ ಅನ್ನ ಸಹಿಸಿಕೊಂಡು ಆಕೆಗೆ ಡಿಪ್ರೆಷನ್ ಶುರುವಾಗಿತ್ತು. ಅದನ್ನ ದೂರ ಮಾಡಿಕೊಳ್ಳೋದಕ್ಕೆ ಆಕೆಯೊಬ್ಬಳು ಡ್ರಗ್ ಅಡಿಕ್ಟ್ ಆಗಿಬಿಟ್ಟಿದ್ಲು. ಇದೇ ಕಾರಣಕ್ಕೇನೆ ನಾನು ಆಕೆಗೆ ಕೌನ್ಸಿಲಿಂಗ್ ಅನ್ನ ಕೊಡ್ತಿದ್ದೆ ಅಂತ ಹೇಳ್ತಾಳೆ. ಈ ಎಲ್ಲ ವಿಷಯಗಳನ್ನ ಕೇಳಿದ ಫ್ರಾನ್ಸಿಸ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ಆ ಗ್ರೆಟಾಳ ಜೊತೆ ಮಾತನಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಆ ದಿನ ಸಾಯಂಕಾಲ ಫ್ರಾನ್ಸಿಸ್ ಎಂದಿನಂತೆ ಕೆಲಸಕ್ಕೆ ಬಂದು ನೋಡಿದ್ರೆ ಗ್ರೆಟಾ ರೆಸ್ಟೋರೆಂಟ್ ನ ಒಳಗಡೆನೆ ಬಂದು ಬಿಟ್ಟಿರ್ತಾಳೆ. ಈಗ ಗ್ರೆಟಾ ಮತ್ತೆ ನನ್ನ ಜೊತೆ ಮಾತನಾಡೋ ಅಂತ ಫ್ರಾನ್ಸಿಸ್ ನನ್ನ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಕೆ ಆಗೋದಿಲ್ಲ ಅಂತ ಹೇಳ್ತಿದ್ದ ಹಾಗೇನೆ ಅಲ್ಲೇ ಇದ್ದ ಪ್ಲೇಟ್ಸ್ ಗಳನ್ನೆಲ್ಲ ಒಡೆದು ಹಾಕಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಬಿಡ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಆ ರೆಸ್ಟೋರೆಂಟ್ ನ ಸ್ಟಾಫ್ ಗಳು ಫ್ರಾನ್ಸಿಸ್ ಲನ್ನ ಕಾಪಾಡ್ತಾರೆ. ನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಕಾರಣ ಈ ಬಾರಿ ಪೊಲೀಸರು ಗ್ರೆಟಾಳನ್ನ ಅರೆಸ್ಟ್ ಮಾಡ್ಕೊಂಡು ಕರೆದುಕೊಂಡು ಹೋಗ್ತಾರೆ. ಆದ್ರೆ ಮರುದಿನವೇ ಫ್ರಾನ್ಸಿಸ್ಗೆ ಗೊತ್ತಾಗುತ್ತೆ ಪೊಲೀಸರು ನೆನ್ನೆ ರಾತ್ರಿನೇ ಗ್ರೆಟಾಳನ್ನ ಬಿಟ್ಟು ಕಳಿಸಿದ್ದಾರೆ ಅಂತ. ಈಗ ಇದನ್ನೆಲ್ಲ ನೋಡಿದ ಈ ಫ್ರಾನ್ಸಿಸ್ ಲ ಫ್ರೆಂಡ್ ಎರಿಕಾ ಒಂದು ಐಡಿಯಾ ಕೊಡ್ತಾಳೆ. ನೀನು ಆಕೆಯನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತಾನೆ ಅಲ್ವಾ ಆಕೆ ನಿನ್ನ ಮೇಲೆ ಕೋಪಗೊಂಡಿರೋದು. ನೀನೊಂದು ಕೆಲಸ ಮಾಡು, ಮತ್ತೆ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ತಿರುವ ರೀತಿ ನಾಟಕ ಮಾಡು. ನಂತರ ನಾನೊಂದು ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಸುಮಾರು 1 ತಿಂಗಳು ಆಕೆ ಕೈಗೆ ಸಿಗ್ಲೇಬೇಡ. ನೀನು ಬರುವಷ್ಟರಲ್ಲಿ ಬಹುಶಃ ಆಕೆ ನಿನ್ನನ್ನ ಮರೆತು ಬಿಡಬಹುದು. ಹಾಗೂ ಆಕೆ ನಿನ್ನ ಹಾಕಿನೇ ಬೇರೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಬಹುದು ಅಂತ ಹೇಳ್ತಾಳೆ. ಫ್ರಾನ್ಸಿಸ್ಗೆ ತನ್ನ ಫ್ರೆಂಡ್ ಹೇಳಿದ ಐಡಿಯಾ ಸರಿ ಅನ್ಸಿ ಹಾಗೆ ಮಾಡ್ತಾಳೆ. ಗ್ರೆಟಾಳನ್ನ ಮೀಟ್ ಮಾಡಿ ಇನ್ ಮುಂದೆ ನಾವಿಬ್ರು ಫ್ರೆಂಡ್ಸ್ ಆಗಿ ಇರೋಣ. ನಾನು ಇಷ್ಟು ದಿನ ನಿನ್ನನ್ನ ಅವಾಯ್ಡ್ ಮಾಡಿದ್ದಕ್ಕೆ ಸಾರಿ ಅಂತ ಹೇಳಿ ನಾನು ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಆ ದಿನ ಸಾಯಂಕಾಲ ಫ್ರಾನ್ಸಿಸ್ ತನ್ನ ಮನೆಯಲ್ಲಿ ಕಾಫಿ ಕುಡಿತಾ ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಆಕೆಗೆ ಪ್ರಜ್ಞೆ ತಪ್ಪೋದಕ್ಕೆ ಶುರುವಾಗುತ್ತೆ. ಏನಾಗ್ತಿದೆ ಅಂತ ನೋಡಿದ್ರೆ ತನ್ನ ಮನೆಯಲ್ಲಿದ್ದ ಹೂವಿನ ಗಿಡಗಳಿಗೆ ಯಾರೋ ನೀರ್ ಹಾಕಿರೋದನ್ನ ನೋಡ್ತಾಳೆ. ಎರಿಕಾ ಬೆಳಿಗ್ಗೆನೆ ತನ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡೋದಕ್ಕೆ ಅಂತ ಊರಿಗೆ ಹೋಗಿದ್ದಾಳಲ್ಪ. ಮನೆಯಲ್ಲಿರೋದು ನಾನೊಬ್ಳೆ, ಆದ್ರೆ ಈ ಪಾಟ್ ಗಳಿಗೆಲ್ಲ ನೀರು ಹಾಕಿದ್ಯಾರೋ ಅಂತ ನೋಡ್ತಿರುವಾಗ್ಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕೆ ಹಿಂದೆನೆ ಗ್ರೆಟಾ ಬಂದು ನಿಲ್ತಾಳೆ. ಅಷ್ಟರಲ್ಲೇ ಫ್ರಾನ್ಸಿಸ್ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಗ್ರೆಟಾನೆ ಫ್ರಾನ್ಸಿಸ್ ಕಾಫಿ ಮಾಡೋದಕ್ಕೆ ಅಂತ ಯೂಸ್ ಮಾಡಿದ್ದ ಹಾಲಿನ ಒಳಗಡೆ ಪ್ರಜ್ಞೆ ತಪ್ಪುವ ಮೆಡಿಸಿನ್ ಅನ್ನ ಹಾಕಿರ್ತಾಳೆ. ತಕ್ಷಣವೇ ಗ್ರೆಟಾಳಿಗೆ ಅಂತ ಒಂದಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಆಕೆಯನ್ನ ಕರೆದುಕೊಂಡು ಹೊರಗಡೆ ಬಂದು ಒಂದು ಟ್ಯಾಕ್ಸಿಯನ್ನ ಬುಕ್ ಮಾಡ್ತಾಳೆ. ಈಕೆ ಮೂರ್ಛೆ ಹೋಗಿರೋದನ್ನ ನೋಡಿದ ಡ್ರೈವರ್ ಏನಾಯ್ತು ಅಂತ ವಿಚಾರಿಸಿದಾಗ ಗ್ರೆಟಾ ಆಕೆಗೆ ಹುಷಾರಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ನಂತರ ಸೀದಾ ಅಲ್ಲಿಂದ ಆಕೆಯನ್ನ ಕರೆದುಕೊಂಡು ತನ್ನ ಮನೆಗೆ ಬರ್ತಾಳೆ. ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಗ್ರೆಟಾ ತನ್ನ ಮನೆ ಒಳಗಡೆ ಇದ್ದ ಪಿಯಾನೋದ ಹಿಂದೆ ಇದ್ದ ಒಂದು ಸೀಕ್ರೆಟ್ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಅದರ ಹಿಂದೆ ಇದ್ದ ಒಂದು ಸೀಕ್ರೆಟ್ ರೂಮ್ ನ ಒಳಗಡೆ ಫ್ರಾನ್ಸಿಸ್ ಲನ್ನ ಕರೆದುಕೊಂಡು ಹೋಗಿ ಅಲ್ಲಿದ್ದ ಒಂದು ಬಾಕ್ಸ್ ನ ಒಳಗಡೆ ಆಕೆಯನ್ನ ಕೂಡಿ ಹಾಕ್ತಾಳೆ. ಸ್ವಲ್ಪ ಸಮಯದ ನಂತರ ಫ್ರಾನ್ಸಿಸ್ಗೆ ಎಚ್ಚರವಾದಾಗ ತನ್ನನ್ನ ಒಂದು ಬಾಕ್ಸ್ ನ ಒಳಗಡೆ ಕೂಡಿ ಹಾಕಲಾಗಿದೆ ಅಂತ ಅರ್ಥ ಆಗುತ್ತೆ. ಕಾಪಾಡಿ ಕಾಪಾಡಿ ಅಂತ ತುಂಬಾನೇ ಜೋರಾಗಿ ಕೂಗಾಡ್ತಾಳೆ. ಆದ್ರೆ ಯಾರಿಗೂ ಕೂಡ ಆಕೆ ಕೂಗ್ತಿರೋದು ಕೇಳಿಸೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಈಕೆ ತುಂಬಾನೇ ಕೂಗಾಡ್ತಿರೋದನ್ನ ನೋಡಿದ ಗ್ರೆಟಾ ಮತ್ತೆ ಆ ರೂಮ್ಗೆ ಬರ್ತಾಳೆ. ಫ್ರಾನ್ಸಿಸ್ ಲನ್ನ ಆ ಬಾಕ್ಸ್ ನಿಂದ ಹೊರಗಡೆ ತೆಗೆದು ಆ ರೂಮ್ ನಲ್ಲೇ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ರೂಮ್ ನ ಬಾಗಿಲುಗಳನ್ನ ಹಾಗೂ ಕಿಟಕಿಯನ್ನ ಫ್ರಾನ್ಸಿಸ್ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಅದೇ ಸಮಯಕ್ಕೆ ಅಲ್ಲೇ ಬಿದ್ದಿದ್ದ ಒಂದು ಐಡಿ ಕಾರ್ಡ್ ಫ್ರಾನ್ಸಿಸ್ ಲ ಕಣ್ಣಿಗೆ ಬೀಳುತ್ತೆ. ಐಡಿ ಕಾರ್ಡ್ ಯಾರ್ದು ಅಂತ ತೆಗೆದುಕೊಂಡು ನೋಡಿದ್ರೆ ಸಮಂತಾ ಎಂಬ ಮಹಿಳೆದಾಗಿರುತ್ತೆ. ಸ್ನೇಹಿತರೆ, ಇದರರ್ಥ ಆ ದಿನ ಫ್ರಾನ್ಸಿಸ್ ಒಂದು ಬ್ಯಾಗ್ ನ ಮೇಲೆ ಈ ಸಮಂತಾ ಎಂಬ ಹೆಸರನ್ನ ನೋಡಿದ್ಲಲ್ಪ, ಆ ಮಹಿಳೆ ಈಕೆನೆ. ಇದರರ್ಥ ಗ್ರೆಟಾ ಫ್ರಾನ್ಸಿಸ್ ಲನ್ನ ಇಲ್ಲಿ ಕೂಡಿ ಹಾಕೋದಕ್ಕೂ ಮುಂಚೆ ಸಮಂತಾ ಎಂಬ ಮಹಿಳೆಯನ್ನ ಕ್ಯಾಪ್ಚರ್ ಮಾಡಿರ್ತಾಳೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನ ಅಸೈಕೋ ಗ್ರೆಟಾ ಕೇವಲ ಫ್ರೆಂಡ್ಶಿಪ್ ಗಾಗಿ ತನ್ನ ಬ್ಯಾಗ್ ಗಳನ್ನ ಟ್ರೈನ್ ಗಳಲ್ಲಿ ಬಿಟ್ಟು ಬರ್ತಿರ್ಲಿಲ್ಲ. ಬದಲಿಗೆ ಆ ಬ್ಯಾಗ್ ಗಳನ್ನ ವಾಪಸ್ ಕೊಡೋದಕ್ಕೆ ಅಂತ ಬರ್ತಿದ್ದ ಮಹಿಳೆಯರನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಿರ್ತಾಳೆ. ಮತ್ತೊಂದು ಕಡೆ ಗ್ರೆಟಾ ಈ ಫ್ರಾನ್ಸಿಸ್ ಲ ಮೊಬೈಲ್ ಅನ್ನ ತೆಗೆದುಕೊಂಡು ಈ ಹಿಂದೆ ಎರಿಕಾ ಹಾಗೂ ಫ್ರಾನ್ಸಿಸ್ ಸೇರಿ ಒಂದು ಟ್ರಿಪ್ ಗೆ ಹೋಗಿದ್ದ ಫೋಟೋವನ್ನ ಅವಳ ತಂದೆಗೆ ಸೆಂಡ್ ಮಾಡ್ತಾಳೆ. ನಾನು ನನ್ನ ಫ್ರೆಂಡ್ ಎರಿಕಾ ಜೊತೆ ಟ್ರಿಪ್ ಗೆ ಹೋಗಿದ್ದೀನಿ, ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ ಅಂತ ಮೆಸೇಜ್ ಕಳಿಸ್ತಾಳೆ. ಇದಾದ ನಂತರ ಎರಿಕಾಗೆ ಫ್ರಾನ್ಸಿಸ್ ತನ್ನ ತಂದೆ ಜೊತೆ ಇದ್ದ ಒಂದು ಫೋಟೋವನ್ನ ಸೆಂಡ್ ಮಾಡಿ ನಾನು ಮೈಂಡ್ ರಿಲ್ಯಾಕ್ಸೇಷನ್ ಗೆ ಅಂತ ನನ್ನ ತಂದೆ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಮೆಸೇಜ್ ಕಳಿಸ್ತಾಳೆ. ಆ ಮೂಲಕ ಫ್ರಾನ್ಸಿಸ್ ನ ತಂದೆ ತನ್ನ ಮಗಳು ಎರಿಕಾಳ ಜೊತೆ ಇದ್ದಾಳೆ ಅಂತ ಅಂದುಕೊಂಡ್ರೆ ಎರಿಕಾ ಫ್ರಾನ್ಸಿಸ್ ತನ್ನ ತಂದೆ ಜೊತೆ ಇದ್ದಾಳೆ ಅಂತ ಅಂದುಕೊಳ್ಳುವ ಹಾಗೆ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸುಮಾರು ದಿನಗಳ ನಂತರ ತನ್ನ ಮಗಳು ಟ್ರಿಪ್ ನಿಂದ ವಾಪಸ್ ಬಂದಿರಬೇಕು ಅಂದುಕೊಂಡು ಫ್ರಾನ್ಸಿಸ್ ಲ ತಂದೆ ಆಕೆ ನಂಬರ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಆಕೆ ಫೋನ್ ರೀಚ್ ಆಗದ ಕಾರಣ ಡೈರೆಕ್ಟ್ ಮನೆಗೇನೆ ಬರ್ತಾನೆ. ಆಗ ಆಬ್ವಿಯಸ್ಲಿ ಎರಿಕಾ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಈಗ ಎರಿಕಾ ಹಾಗೂ ಫ್ರಾನ್ಸಿಸ್ ಲ ತಂದೆ ಇಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಫ್ರಾನ್ಸಿಸ್ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ತಕ್ಷಣವೇ ಫ್ರಾನ್ಸಿಸ್ ಲ ತಂದೆ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಅನ್ನ ಹೈಯರ್ ಮಾಡಿ ತನ್ನ ಮಗಳನ್ನ ಹುಡುಕೋದಕ್ಕೆ ಹೇಳ್ತಾನೆ. ಆ ಡಿಟೆಕ್ಟಿವ್ ಗ್ರೆಟಾಳ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಒಂದಷ್ಟು ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತವೆ. ಸ್ನೇಹಿತರೆ, ಅಷ್ಟಕ್ಕೂ ಗ್ರೆಟಾ ಒಬ್ಬಳು ನರ್ಸ್ ಆಗಿ ಕೆಲಸ ಮಾಡ್ತಿದ್ದವಳು. ಆದ್ರೆ ಮತ್ತು ಬರುವ ಮೆಡಿಸಿನ್ ಗಳನ್ನ ಮಿಸ್ಯೂಸ್ ಮಾಡ್ತಿದ್ಲು ಅಂತ ಹಾಸ್ಪಿಟಲ್ ನವರು ಈಕೆಯನ್ನ ಫೈರ್ ಮಾಡಿರ್ತಾರೆ. ಮತ್ತೊಂದು ಕಡೆ ಅಸೈಕೋ ಗ್ರೆಟಾ ಫ್ರಾನ್ಸಿಸ್ ಲನ್ನ ಹೊರಗಡೆ ಕರೆದುಕೊಂಡು ಬಂದು
ಆಕೆ ಕೈಲಿ ಮನೆ ಕೆಲಸಗಳನ್ನೆಲ್ಲ ಮಾಡಿಸ್ತಾ ತನ್ನ ಮಗಳನ್ನ ಹೇಗೆ ಟಾರ್ಚರ್ ಮಾಡ್ತಿದ್ಲೋ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಫ್ರಾನ್ಸಿಸ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬಾರ್ದು ಅಂತ ಆಕೆಗೆ ಮತ್ತು ಬರುವ ಔಷಧಿ ಹಾಕಿದ್ದ ಹಾಲನ್ನ ಕುಡಿಸ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಆ ಸೈಕೋ ಗ್ರೆಟಾ ಫ್ರಾನ್ಸಿಸ್ಗೆ ತುಂಬಾನೇ ಫೋರ್ಸ್ ಮಾಡಿ ಕುಕಿಂಗ್ ಮಾಡಿಸ್ತಿರ್ತಾಳೆ. ಆಗ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಅಂತ ಡಿಸೈಡ್ ಆಗಿದ್ದ ಫ್ರಾನ್ಸಿಸ್ ಆಕೆ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಮನೆಯ ಪ್ರತಿಯೊಂದು ಬಾಗಿಲುಗಳು ಹಾಗೂ ಕಿಟಕಿಗಳನ್ನ ಗ್ರೆಟಾ ಮೊದಲೇ ಲಾಕ್ ಮಾಡಿರ್ತಾಳೆ. ನಂತರ ಪಿಯಾನೋದ ಹಿಂದೆ ಇದ್ದ ಆ ಡೋರ್ ಅನ್ನ ಓಪನ್ ಮಾಡಿ ಆ ರೂಮ್ ನಿಂದ ಏನಾದ್ರೂ ತಪ್ಪಿಸಿಕೊಂಡು ಹೋಗೋದಕ್ಕೆ ಚಾನ್ಸ್ ಇದೆಯಾ ಅಂತ ನೋಡ್ತಾಳೆ. ಆದ್ರೆ ಅಲ್ಲೂ ಕೂಡ ಎಲ್ಲ ಡೋರ್ಗಳು ಹಾಗೂ ಕಿಟಕಿಗಳು ಲಾಕ್ ಆಗಿರುತ್ತೆ. ಅಷ್ಟರಲ್ಲೇ ಫ್ರಾನ್ಸಿಸ್ ನ ಕಾಲಿಗೆ ಒಂದು ಬ್ಯಾಗ್ ತಗಲುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದರ ಒಳಗಡೆ ಸಮಂತಾಳ ಡೆಡ್ ಬಾಡಿ ಇರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಗ್ರೆಟಾ ಫ್ರಾನ್ಸಿಸ್ಗೆ ಪ್ರಜ್ಞೆ ತಪ್ಪು ಹಾಗೆ ಮಾಡಿ ಆಕೆಯನ್ನ ಒಂದು ಮಂಚಕ್ಕೆ ಕಟ್ಟಿ ಹಾಕಿ ಬಿಡ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ಫ್ರಾನ್ಸಿಸ್ಲ ತಂದೆ ಅಪಾಯಿಂಟ್ ಮಾಡಿದ ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ಗೆ ಅಂತ ಬರ್ತಾನೆ. ಆತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಒಳಗಡೆ ಬಂದಾಗ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗಿ ಫ್ರಾನ್ಸಿಸ್ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಶಬ್ದವನ್ನ ಕೇಳಿಸಿಕೊಂಡ ಡಿಟೆಕ್ಟಿವ್ ಏನದು ಅಂತ ವಿಚಾರಿಸ್ತಾನೆ. ಆಗ ಗ್ರೆಟಾ ಏನಿಲ್ಲ, ನಮ್ಮ ಮನೆಯ ಪಕ್ಕದವರು ಅವರ ಮನೆಯಲ್ಲಿ ರಿನೋವೇಷನ್ ವರ್ಕ್ ಮಾಡಿಸ್ತಿದ್ದಾರೆ, ಅದರಿಂದಾಗಿನೇ ಜೋರಾಗಿ ಶಬ್ದ ಬರ್ತಿದೆ ಅಂತ ಮ್ಯಾನೇಜ್ ಮಾಡ್ತಾಳೆ. ಸ್ನೇಹಿತರೆ, ಇದರರ್ಥ ಚಿತ್ರದ ಶುರುವಿನಲ್ಲಿ ಫ್ರಾನ್ಸಿಸ್ ಮನೆಗೆ ಬಂದಾಗ ಒಳಗಡೆಯಿಂದ ಶಬ್ದ ಬಂದಿತ್ತು ಅಲ್ವಾ, ಏನು ಅಂತ ವಿಚಾರಿಸಿದಾಗ ಈ ಗ್ರೆಟಾ ಸೇಮ್ ಇದೇ ಆನ್ಸರ್ ಅನ್ನ ಹೇಳಿದ್ಲು ಅಲ್ವಾ. ಇದರರ್ಥ ಆ ಸಮಯದಲ್ಲಿ ರೂಮ್ ನ ಒಳಗಡೆ ಇದ್ದ ಸಮಂತ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಶಬ್ದ ಮಾಡ್ತಿರ್ತಾಳೆ. ನಂತರ ಡಿಟೆಕ್ಟಿವ್ ಫ್ರಾನ್ಸಿಸ್ ನ ಬಗ್ಗೆ ವಿಚಾರಿಸಿದಾಗ ಆಕೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರೋದನ್ನ ಸ್ಟಾಪ್ ಮಾಡಿಬಿಟ್ಲು. ಆಕೆಯನ್ನ ಮೀಟ್ ಮಾಡಿ ತುಂಬಾನೇ ದಿನ ಆಯ್ತು, ಆಕೆಗೂ ನನ್ಗೂ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅಷ್ಟರಲ್ಲೇ ಆ ಡಿಟೆಕ್ಟಿವ್ಗೆ ಪಿಯಾನೋದ ಹಿಂದೆಯಿಂದ ಶಬ್ದ ಬರ್ತಿದೆ ಅಂತ ಗೊತ್ತಾಗುತ್ತೆ. ಆ ಡಿಟೆಕ್ಟಿವ್ ಗ್ರೆಟಾಗೆ ಸ್ವಲ್ಪ ನೀರ್ ಕೊಡ್ತೀರಾ ಅಂತ ಹೇಳಿ ಆಕೆಯನ್ನ ಕಿಚನ್ಗೆ ಹೋಗುವ ಹಾಗೆ ಮಾಡಿ ಆ ಡೋರ್ ಅನ್ನ ಓಪನ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಗ್ರೆಟಾ ಇವನ ಕುತ್ತಿಗೆಗೆ ಮತ್ತು ಬರುವ ಇಂಜೆಕ್ಷನ್ ಅನ್ನ ಚುಚ್ಚಿ ಬಿಡ್ತಾಳೆ. ನಂತರ ಆ ಡಿಟೆಕ್ಟಿವ್ ನ ಜೋಬಿನಲ್ಲಿದ್ದ ಅವನ ಗನ್ನಿಂದಾನೆ ಅವನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮರುದಿನ ರಾತ್ರಿ ಮತ್ತೆ ಈ ಗ್ರೆಟಾ ಒಂದು ಟ್ರೈನ್ ನಲ್ಲಿ ಹೋಗ್ತಿರೋದನ್ನ ನೋಡ್ತೀವಿ. ಈಗ ಫ್ರಾನ್ಸಿಸ್ ಲನ್ನ ಮುಗಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದ ಈ ಗ್ರೆಟಾ ಮತ್ತೆ ತನ್ನ ಬ್ಯಾಗ್ ಅನ್ನ ಟ್ರೈನ್ ನಲ್ಲಿ ಬಿಟ್ಟು ಬರ್ತಾಳೆ. ಸೇಮ್ ಫ್ರಾನ್ಸಿಸ್ ರೀತಿನೇ ಒಂದು ಹುಡುಗಿ ಯಾರೋ ಬ್ಯಾಗ್ ಅನ್ನ ಬಿಟ್ಟು ಹೋಗಿದ್ದಾರೆ ಅಂತ ಆ ಬ್ಯಾಗ್ ಅನ್ನ ಎತ್ತಿಕೊಂಡು ಅಲ್ಲಿಂದ ಹೊರಡ್ತಾಳೆ. ಇದಾಗಿ 2 ದಿನಗಳ ನಂತರ ಆ ಹುಡುಗಿ ಕೂಡ ಸೇಮ್ ಫ್ರಾನ್ಸಿಸ್ ರೀತಿನೇ ಆ ಬ್ಯಾಗ್ ಅನ್ನ ರಿಟರ್ನ್ ಮಾಡೋದಕ್ಕೆ ಅಂತ ಗ್ರೆಟಾಳ ಮನೆಗೆ ಬರ್ತಾಳೆ. ಆ ಹುಡುಗಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಆಕೆಯನ್ನ ಒಳಗಡೆ ಕರೆದು ಆಕೆಗೆ ಕಾಫಿ ಆಫರ್ ಮಾಡ್ತಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಕಾಫಿಯನ್ನ ಕುಡಿತಿದ್ದ ಹಾಗೆ ಖುದ್ದು ಗ್ರೆಟಾನೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಸ್ನೇಹಿತರೆ, ಈಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಈ ಸಾರಿ ಮನೆಗೆ ಬಂದಿರೋದು ಬೇರೆ ಯಾರು ಅಲ್ಲ, ಫ್ರಾನ್ಸಿಸ್ ನ ಬೆಸ್ಟ್ ಫ್ರೆಂಡ್ ಆಗಿರುವ ಎರಿಕಾ. ಸ್ನೇಹಿತರೆ, ತನ್ನ ಫ್ರೆಂಡ್ ಫ್ರಾನ್ಸಿಸ್ಗೆ ಈ ಗ್ರೆಟಾನೆ ಏನೋ ಮಾಡಿದ್ದಾಳೆ ಅಂತ ಎರಿಕಾಗೆ ಕನ್ಫರ್ಮ್ ಆಗಿರುತ್ತೆ. ಇದೇ ಕಾರಣಕ್ಕೇನೆ ಈ ಗ್ರೆಟಾ ಯಾವ್ದಾದ್ರು ಟ್ರೈನ್ ನಲ್ಲಿ ಬ್ಯಾಗ್ ಅನ್ನ ಬಿಟ್ಟು ಬರ್ತಾಳಂತ ಆಗಾಗ ನೋಡ್ತಿರ್ತಾಳೆ. 2 ದಿನಗಳ ಹಿಂದೆ ಟ್ರೈನ್ ನಲ್ಲಿ ಬ್ಯಾಗ್ ಅನ್ನ ನೋಡ್ತಿದ್ದ ಹಾಗೇನೆ ಎರಿಕಾಗೆ ಗೊತ್ತಾಗಿರುತ್ತೆ ಇದು ಪಕ್ಕ ಗ್ರೆಟಾಳ ಬ್ಯಾಗೆ ಅಂತ. ಸೊ ತನ್ನ ಫ್ರೆಂಡ್ ಅನ್ನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು ಅಂತ ವೇಷ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಗ್ರೆಟಾ ತನಗೆ ಕಾಫಿಯನ್ನ ಆಫರ್ ಮಾಡಿದಾಗ ಆಕೆ ಗಮನವನ್ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡಿ ಆಕೆ ಕುಡಿಯುವ ಕಾಫಿಯ ಒಳಗಡೆ ಮತ್ತು ಬರುವ ಔಷಧಿಯನ್ನ ಮಿಕ್ಸ್ ಮಾಡಿರ್ತಾಳೆ. ತಕ್ಷಣವೇ ತನ್ನ ಫ್ರೆಂಡ್ ಫ್ರಾನ್ಸಿಸ್ ಎಲ್ಲಿದ್ದಾಳೆ ಅಂತ ಮನೆಯನ್ನೆಲ್ಲ ಹುಡುಕ್ತಾಳೆ. ಕೊನೆಗೆ ಆ ಪಿಯಾನೋದ ಹಿಂದೆ ಒಂದು ಸೀಕ್ರೆಟ್ ಡೋರ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅದನ್ನ ಓಪನ್ ಮಾಡಿ ಒಳಗಡೆ ಹೋಗಿ ಫ್ರಾನ್ಸಿಸ್ ಲ ಕೈಕಾಲಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚುತ್ತಾಳೆ. ತಕ್ಷಣ ಆ ಮನೆಯಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೊರಗಡೆ ಬರ್ತಿದ್ದ ಹಾಗೆ ಎಚ್ಚರವಾಗಿದ್ದ ಗ್ರೆಟಾ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇನ್ನು ಕೂಡ ಆ ಮತ್ತು ಬರುವ ಔಷಧಿಯ ಪವರ್ ಇದ್ದ ಕಾರಣ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಈಗ ಫ್ರಾನ್ಸಿಸ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ಆ ಗ್ರೆಟಾ ತನ್ನನ್ನು ಸೇರಿದಂತೆ ಸಾಕಷ್ಟು ಜನ ವಿಕ್ಟಿಮ್ ಗಳನ್ನ ಹೇಗೆ ಒಂದು ಬಾಕ್ಸ್ ನಲ್ಲಿ ಕೂಡಿ ಹಾಕ್ತಿದ್ಲೋ ಅದೇ ರೀತಿನೇ ಗ್ರೆಟಾಳನ್ನ ಎತ್ತಿಕೊಂಡು ಹೋಗಿ ಒಂದು ದೊಡ್ಡ ಬಾಕ್ಸ್ ನ ಒಳಗಡೆ ಲಾಕ್ ಮಾಡಿ ಬಿಡ್ತಾರೆ. ನಂತರ ಫ್ರಾನ್ಸಿಸ್ ಅಳುತ್ತಾ ತನ್ನ ಫ್ರೆಂಡ್ ಎರಿಕಾಗೆ ನಾನು ಮಿಸ್ ಆಗಿ ಎಷ್ಟು ದಿನ ಆಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಎರಿಕಾ ಸುಮಾರು 2 ತಿಂಗಳು ಆಗಿರ್ಬೋದು ಅಂತ ಹೇಳ್ತಾಳೆ. ಇದಾದ ನಂತರ ಎರಿಕಾ ಹಾಗೂ ಫ್ರಾನ್ಸಿಸ್ ಅಲ್ಲಿಂದ ಹೊರಟು ಹೋಗ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಗ್ರೆಟಾಗೆ ಪ್ರಜ್ಞೆ ಬಂದು ಆ ಬಾಕ್ಸ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆ ಬಾಕ್ಸ್ ಹೊರಗಡೆಯಿಂದ ತುಂಬಾನೇ ಸ್ಟ್ರಾಂಗ್ ಆಗಿ ಲಾಕ್ ಆಗಿದ್ದ ಕಾರಣ ಅದನ್ನ ಓಪನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.